ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ತುಮಸ್ವಂ ಕಾರ್ಯನಿರೋಗಿ ಪ್ರಮಾಣಂ ಹರಿಸತ್ತಮ ಹನುಮಾನೆತ್ತಮಾಸ್ತಾಯ ದುಃಖ ಕ್ಷಯ ಕರೋ ಭವ. ಏನಪ್ಪ ಇನ್ನೊಂದ್ಸತಿ ಆಂಜನೇಯನ್ ಕರ್ಕೊಂಬಂದ ಅಂತ ಇದ್ದೀರಾ? ಹೌದು, ಇದು ವಿಜಯನಗರದಲ್ಲಿರುವಂಥ ಒಂದು ಸಿಂಪಲ್ ಆದಂಥ ಬ್ಯೂಟಿಫುಲ್ ಆದಂಥ ಟೆಂಪಲ್. ಬಹಳ ವರ್ಷದಿಂದ ಇದೆ ಈ ದೇವಸ್ಥಾನ. ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತುಂಬ ಒಂಥರ ಆವಾಗ ಹಳೇದಾಗಿತ್ತು. ನಂತರ ಇಲ್ಲಿ ಪ್ರಮುಖರು ಅದನ್ನು ಸೇರಿ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ, ವೀರಾಂಜನೇಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಇಲ್ಲಿ ಗಣಪತಿ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಹಾಗೂ ಸಾಯಿಬಾಬಾ ಕೂಡ ಇದ್ದಾರೆ. ಜೊತೆಗೆ ಹನುಮಂತ, ಆಂಜನೇಯ ವಿರಾಜಮಾನವಾಗಿದ್ದಾನೆ. ಗಣೇಶನ ಪೂಜೆ ನಡೀತಾ ಇದೆ. ನಮಸ್ಕರಿಸಿ ನಂತರ ಸುಬ್ರಹ್ಮಣ್ಯ ದರ್ಶನ ಮಾಡೋಣ. ನೋಡಿ, ಇದು ಜಸ್ಟ್ ಸಿಂಪಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಹೇಗೆ ಕಾಣುತ್ತೆ ಅಂತ ನಿಮಗೆ ನೋಡ್ತಾ ಇದ್ದೀರಾ. ವೀರಾಂಜನೇಯನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ಒಳಗಡೆ. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ ದೇವಸ್ಥಾನ. ಮುಂಚೆ ಎಲ್ಲ ಇಷ್ಟು ಚೆನ್ನಾಗಿರಲಿಲ್ಲ. ನಂತರ ಇಲ್ಲಿ ಪ್ರಮುಖರು ಹೇಳಿದಾಗೆ ಅದನ್ನು ಜೀರ್ಣೋದ್ಧಾರ ಥರ ಮಾಡಿ ಅದನ್ನು ಒಂದು ಒಳ್ಳೆ ಟೆಂಪಲ್ ಆಗಿ ಮಾಡಿದ್ದಾರೆ. ಪ್ರತಿ ಶನಿವಾರ ಅಂತೂ ತುಂಬ ಜನ ಸೇರ್ತಾರೆ ಇಲ್ಲಿ. ಪ್ರತಿ ಗುರುವಾರ ಸಾಯಿಬಾಬಾ ಇರೋದ್ರಿಂದ ಅಲ್ಲೂ ತುಂಬ ಭಕ್ತಾದಿಗಳು ಜನ ಸೇರ್ತಾರೆ ಇಲ್ಲಿ. ಅದೊಂದು ಖುಷಿ ಇಲ್ಲಿ. ನಮ್ಮ ವಿಜಯನಗರದಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಅದರಲ್ಲಿ ಒಂದು ಪ್ರಮುಖವಾದಂಥ ದೇವಸ್ಥಾನ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಚಿಕ್ಕದಾಗಿದ್ದರೂ ಒಂದು ನೀಟಾಗಿದೆ ಮತ್ತು ಕ್ವೈಟ್ ಆಗಿದೆ, ಕ್ಲೀನ್ನೆಸ್ ಆಗಿದೆ. ಮತ್ತು ಪ್ರತಿ ನಿಮಗೆ ಪ್ರಸಾದ ವಿನಿಯೋಗನೂ ನಡೆಯುತ್ತೆ ಇಲ್ಲಿ ಅಂದಿನಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ದೇವಸ್ಥಾನ ನಿಮಗೆ. ದೇವರ ಬಳಿ ಹೋಗೋಣ, ದೇವರ ಒಂದು ದರ್ಶನ ಪಡೆಯೋಣ ಬನ್ನಿ. ವೀರಾಂಜನೇಯ ತುಂಬ ಸೌಮ್ಯವಾಗಿದ್ದಾನೆ. ತುಂಬ ಚಿಕ್ಕದಾದಂಥ ಮೂರ್ತಿ, ಅಂಥ ದೊಡ್ಡ ಶಿಲ. ನಿಮಗೆ ವಿಜಯನಗರದಲ್ಲಿ ಯಾರಿಗಾರು ಇದ್ರೆ ಗೊತ್ತಿದ್ರೆ ನಿಮಗೆ ಒಂದು ಮಾರುತಿ ಮಂದಿರ ಕೂಡ ಇದೆ. ಮಾರುತಿ ಮಂದಿರ ಆಂಜನೇಯ ಬೃಹತ್ಕಾರವಾಗಿದೆ. ಇಲ್ಲಿ ಪುಟ್ಟದಾದಂಥ ಆಂಜನೇಯ, ತುಂಬ ಮುದ್ದಾಗಿದ್ದಾನೆ ಆಂಜನೇಯ. ಎಲ್ಲರಿಗೂ ಅಭಯ ಹಸ್ತ ನೀಡುತ್ತಾ ಆಶೀರ್ವಾದ ಮಾಡ್ತಾ, ಹಸನ್ಮುಖಿಯಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇಲ್ಲಿ ವಿರಾಜಮಾನವಾಗಿದ್ದಾನೆ. ತುಂಬ ಖುಷಿಯಾಗುತ್ತೆ ಮತ್ತು ಒಳ್ಳೆ ಭಕ್ತಿ ಮತ್ತು ಒಳ್ಳೆಯ ಒಂದು ಇದು ಬೆಳೆಯುತ್ತೆ ದೇವ್ರನ್ನ ನೋಡ್ತಾ ಇದ್ರೆ. ನೋಡಿ ಎಷ್ಟು ನೀಟಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಚ್ಚುಕಟ್ಟಾಗಿದೆ. ತುಂಬ ಜನ ಸೇರಿದರು, ಇಲ್ಲಿ ಜನ ಆಗುತ್ತೆ. ನಂತರ ಇಲ್ಲಿ ಹೇಳಿದಾಗೆ ಸಾಯಿಬಾಬಾ ದೇವಸ್ಥಾನ ಇದೆ. ಸಾಯಿಬಾಬಾ ಕೂಡ ಇಲ್ಲಿ ವಿರಾಜಮಾನವಾಗಿದ್ದಾರೆ. ಸಾಯಿಬಾಬಾನ ಜೊತೆಗೆ ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ದತ್ತಾತ್ರೇಯ. ರಾಧಾಕೃಷ್ಣ ಒಂದು ಕಡೆ, ಇನ್ನೊಂದು ಕಡೆ ದತ್ತಾತ್ರೇಯ. ನೋಡಿ, ಕಾಣಿಸ್ತಾ ಇದೆ. ತುಂಬ ಒಳ್ಳೆಯ ಲೈಟಿಂಗ್ ಹಾಕಿದ್ದಾರೆ. ಸಾಯಿಬಾಬಾ ಅವರು ತುಂಬ ಪ್ರಜ್ವಲವಾಗಿ ಕಾಣ್ತಾ ಇದ್ದಾರೆ. ಅವ್ರ ದರ್ಶನ ಮಾಡಿ ಪುನೀತರಾಗೋಣ. ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ದತ್ತಾತ್ರೇಯ ಕಾಣಿಸ್ತಾ, ಈ ಕಡೆ ರಾಧಾಕೃಷ್ಣ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಖುಷಿ ಆಗುತ್ತೆ ನೋಡೋಕ್ಕೆ. ಪ್ರತಿ ಶನಿವಾರ ಹೊತ್ತು ಇಲ್ಲಿ ಹನುಮಂತನಿಗೆ ದೀಪಾನಂಜನ ಎಲ್ಲ ಮಾಡ್ತಾರೆ. ನೋಡೋದಕ್ಕೆ ತುಂಬ ಒಂದೆರಡು ಕಣ್ಣು ಸಾಲದು. ನೀವೇನಾದರೂ ವಿಜಯನಗರ ಕಡೆ ಬಂದರೆ ಬನ್ನಿ, ದೇವ್ರ ದರ್ಶನ ಮಾಡಿ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿರಲಿ ಅನ್ನೋದನ್ನು ಮಾಸಿ. ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ದೇವರು ಒಳ್ಳೇದು ಮಾಡಲಿ. ಟೇಕ್ ಕೇರ್. ಬಾಯ್ ಬಾಯ್.